ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ ಜೈನಾಬಿ ಮತ್ತು ಆಮಿನಮ್ಮ ಮಾತಾಡ್ಕೊಂಡಿರ್ತಕ್ಕಂಥ ವಿಷಯವನ್ನ ನಾವು ನೋಡಿದ್ವಿ. ಇವತ್ತು ಎರಡನೇ ಅಂದ್ರೆ ನಾದಿರಾಳಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ವಿಚಾರ, ಎರಡನೇ ಮದುವೆಯ ಪ್ರಸ್ತಾಪ, ನಾದಿರಾಳನ್ನ ಮೆಚ್ಚಿಸಲು ಸಲೀಂ ಮಾಡಿರ್ತಕ್ಕಂತಹ ಕೆಲವೊಂದು ಆಗು ಹೋಗುಗಳು, ಅದಾದ್ಮೇಲೆ ರಶೀದ್ ವ್ಯಾಪಾರವನ್ನು ಬದಲಾಯಿಸಿಕೊಂಡಿದ್ದು, ಆಮೇಲೆ ರಶೀದ್ ಬಳಿ ಖಾದರ್ ಹೋಗಿ ಎರಡನೇ ಮದುವೆ ವಿಚಾರವನ್ನ ಮಾತಾಡುವಂಥದ್ದು. ಈ ವಿಚಾರವನ್ನ ಈ ವಿಡಿಯೋದಲ್ಲಿ ಇವತ್ತು ನೋಡ್ತಾ ಹೋಗೋಣ. ಇವಾಗ ಏನಾಗಿದೆ, ಮೊಹಮ್ಮದ್ ಖಾನ್ ತಲಾಖನ್ನ ಪಡ್ಕೊಂಡು ಬಂದ್ಮೇಲೆ ನಾದಿರಾಳನ್ನ ಯಾವತ್ತೂ ಕೂಡ ಅವ್ರು ಏನ್ ಮಾಡ್ತಿಲ್ಲ, ಗದರ್ತಾ ಇರಲಿಲ್ಲ. ಅವ್ರು ಏನ್ ಮಾಡಿದ್ರು ಕೂಡ ತಂಪಾಡಿಗೆ ತಾವು ಅವರನ್ನ ಅಂದ್ರೆ ನಾದಿರಾಳನ್ನ ಹೇಗಿದ್ಲು ಹಾಗೆ ನೋಡ್ಕೊಳ್ಳೋದಕ್ಕೆ ಬಿಡ್ತಾರೆ. ಅಕಸ್ಮಾತ್ ಅವ್ರೇನಾದ್ರೂ ಈಗ ಮಣಿಪುರಕ್ಕೆ ಏನಾದ್ರು ಹೋಗ್ತಾ ಇದ್ರೆ ನಾದಿರಾಗೆ ಏನಾದ್ರು ತರಬೇಕಾ ಅಂತ ಹೇಳಿ ಕೇಳ್ಕೊಂಡು ಕೂಡ ಹೋಗ್ತಾ ಇದ್ರು. ಅದೆಲ್ಲ ನಡೀತಾ ಇರತ್ತೆ, ಹೀಗೆ ನಡೀತಾ ಇರತ್ತೆ. ಆಮೇಲೆ ಹೀಗೆ ಒಂದು ದಿನ ರಾತ್ರಿ ಊಟ ಆದ ಮೇಲೆ ಬಂದು ಜಗಲಿ ಮೇಲೆ ಎಲೆ ಅಡಕೆ ಹಾಕೊಳ್ತಾ ಕೂತ್ಕೊಳ್ತಿರ್ಬೇಕಾದಾಗ ಅಷ್ಟೊತ್ತಾಗ್ಲೇ 3 ತಿಂಗಳಾಗೋಗಿರುತ್ತೆ ತಲಾಕಾಗಿ. ಆ ಟೈಮಲ್ಲಿ ಮೊಹಮ್ಮದ್ ಖಾನೆ ವಿಷಯವನ್ನ ತೆಗಿತಾನೆ. ಏನು ಅಂತ ಹೇಳಿದ್ರೆ, ನಾದಿರಾಳಿಗೆ ಎರಡನೇ ಮದುವೆಯನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ವರ ಬಂದಿದೆ ಅಂತ ಹೇಳಿ. ಆ ತಕ್ಷಣಕ್ಕೆ ಫಾತಿಮಾಗೆ ಅನ್ಕೋತಾಳೆ, ಯಾವ ಊರು, ಯಾವ ವರ ಅಂತ ಹೇಳಿ. ಆ ದಿನ ಮೊಹಮ್ಮದ್ ಖಾನ್ ಹೇಳ್ತಾರೆ, ನನಗೆ ಜಬ್ಬಾರನ್ನ ಕಂಡು ಅವನು ಹೇಳಿದ್ದ ಈ ತರ ಇದೆ ಅಂತ ಹೇಳ್ಬಿಟ್ಟು, ಅದೇ ಹೊಸ ಮನೆ ಸಲೀಂ ಇದ್ದಾರಲ್ಲ, ಅವರು ಮದುವೆಯನ್ನ ಮಾಡ್ಕೊಳ್ಬೇಕು ನಾದಿರಾಳನ್ನ ಅಂತ ಹೇಳಿ ಮುಂದಾಗ್ತಿದ್ದಾರೆ ಅಂತ ಹೇಳಿ. ಆ ತಕ್ಷಣಕ್ಕೆ ಫಾತಿಮಾನು ಕೂಡ, ಹೌದಾ ಹೊಸ ಮನೆ ಸಲೀಮ್ರ, ಅವ್ರು ಯಾರಿಗ್ ಗೊತ್ತಿಲ್ಲ, ಅವ್ರು ಎಷ್ಟು ಶ್ರೀಮಂತರು ಸಲೀಂ ಅನ್ನೋರು. ಈಗ 1-2 ವರ್ಷಗಳ ಕೆಳಗೆ 8ನೇ ಮಗುವಿನ ತಲೆ ಕೂದಲು ಸಮಾರಂಭಕ್ಕೆ ಕೂಡ ಊರವ್ರನ್ನೆಲ್ಲ ಕರೆಸ್ಬಿಟ್ಟು ಊಟ ಹಾಕ್ಸಿದ್ರು, ದೊಡ್ಡ ಹೋರಿಗಳನ್ನ ಕುರ್ಬಾನಿ ಮಾಡಿಸಿದ್ರು ಎನ್ನುತ್ತಾ ಅವರಿಗೆ ಮದುವೆ ವಯಸ್ಸಿಗೆ ಬಂದ ಮಗನೂ ಕೂಡ ಇದ್ದಾನೆ. ಅವನಿಗೇನಾದರೂ ನಾದಿರಾಳನ್ನ ಕೇಳಿದ್ದಾರಾ? ನಾದಿರ ನಿಜವಾಗಿಯೂ ಕೂಡ ಭಾಗ್ಯವಂತಳು. ಅಂದ್ರೆ ಅವ್ರ ದೊಡ್ಡ ಮಗನಿಗೆ ಏನಾದ್ರು ನಾದಿರಾಳನ್ನ ಕೇಳಿಸ್ಕೊಂಡಿದ್ದಿದ್ರೆ. ಆ ತಕ್ಷಣಕ್ಕೆ ಮೊಹಮ್ಮದ್ ಖಾನ್ ಏನ್ ಹೇಳ್ತು, ನಿನಗೆ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಕೆಟ್ಟೋಯ್ತು ಬಿಡು, ಅಂತ ಶ್ರೀಮಂತರು ಮಗನಿಗೆ ತಂದ್ಕೊಳ್ತಾರ, ಕನ್ಯಾಯದ ಹೆಣ್ಣೊಬ್ಬಳು ಮಗಳು ಅಂದ್ರೆ ಬೇರೆ ಇರ್ತಕ್ಕಂಥ ಮಗಳು ಅವಳಿಗೆ ಸಿಗೋದಿಲ್ವಾ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗಾದ್ರೆ ಯಾರಿಗೆ ಅವ್ರ ಮಕ್ಕಳನ್ನ ಮದುವೆ ಮಾಡ್ಕೊಳ್ತಾ ಇರೋದು ಅಂತ ಹೇಳಿದಾಗ, ಅವರಿಗೆ ತನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವರು ಮುಂದಾಗಿದ್ದಾರೆ. ಅವ್ರ ಮನೆಗೆ ಏನಾದ್ರು ಮದುವೆ ಆಯ್ತು ಅಂತ ಹೇಳಿದ್ರೆ ನಾದಿರ ಅಲ್ಲೋಗಿ ರಾಣಿ ರೀತಿ ಇರ್ಬೋದು ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ತಕ್ಷಣಕ್ಕೆ ಬೀಡಿ ಕಟ್ಟೆ ಕಾಯಿಲೆ ಬರ್ಸ್ಕೊಳ್ಳೋದ್ಕಿಂತ ಅವ್ರ ಮನೆ ಹೋಗಿ ಕೈಗೊಬ್ರು ಕಾಲ್ಗೊಬ್ರು ಕೆಲ್ಸದಾಳುಗಳಿರ್ತಾರೆ, ಅವ್ರ ಮುಂದೆ ಅವ್ರು ಆರಾಮಾಗಿ ಅವ್ರ ಕೆಲಸಗಳನ್ನ ಮಾಡ್ಕೊಂಡಿರ್ಬೋದಲ್ವಾ. ಅದು ಅಲ್ಲಲ್ಲಿ ಚಂದ್ರಗಿರಿ ಪಕ್ಕದಲ್ಲಿ ಇರ್ತಕ್ಕಂಥ ತೆಂಗಿನ ತೋಟವನ್ನ ನೋಡಿದ್ರೆ ಪ್ರತಿ ಅವ್ರನ್ನೊಂದ್ಸಲ ಕಾಯಿ ಇಳಿಸಿದ್ರು ಅಂದ್ರೆ 3000ದಿಂದ 4000ದಷ್ಟು ಕಾಯಿಯನ್ನ ಇಳಿಸ್ತಾ ಇರ್ತಾರೆ. ಅಷ್ಟು ದೊಡ್ಡ ಶ್ರೀಮಂತರು, ಅಂತವ್ರನ್ನ ನಾವು ಮದುವೆ ಮಾಡ್ಕೊಟ್ಬಿಟ್ರೆ ನಾದಿರ ಅಲ್ಲಿ ಸುಖವಾಗಿ ಇರ್ಬೋದಲ್ವಾ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದಾಗ ಜೋರಾಗಿ ನಾದಿರ ಅಬ್ಬಾ ಅಂತ ಹೇಳಿ ಕರೀತಾರೆ, ಅಪ್ಪನನ್ನ ಕರೀತಾಳೆ. ಯಾವತ್ತೂ ಕೂಡ ಈ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸಡನ್ ಆಗಿ ಈ ಮಾತನ್ನ ಬಂದಾಗ ಅವ್ರಿಗೂ ಕೂಡ ಒಂದ್ ರೀತಿ ಬೆಚ್ಚಿದಂತಾಗತ್ತೆ. ಆ ತಕ್ಷಣಕ್ಕೆ ಆ ಕಡೆ ಕೇಳ್ಕೊತಾಳೆ, ಏನು ಅಂತ ಹೇಳಿ. ಅವಳು ಹೇಳ್ತಾಳೆ, ಕಾವಳಿಯಲ್ಲೂ ಕೂಡ ನಾನು ರಾಣಿ ಅಂತಿದ್ದೆ ಅನ್ನೋದನ್ನ ನೀವು ಮರಿಬೇಡಿ. ನನಗೊಂದು ಮದುವೆ ಮಾಡಿದ್ ಸಾಕು. ನೀವೇನಾದ್ರೂ ನನಗೆ ಇನ್ನೊಮ್ಮೆ ಮದುವೆ ಮಾಡಲು ಪ್ರಯತ್ನಿಸಿದರೆ ನಾನು ಚಂದ್ರಗಿರಿ ಬಿದ್ದು ಪ್ರಾಣ ಕಳ್ಕೊತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಮಾತಾಡ್ಕೊಂಡು ತನ್ನ ಪಾಡಿ ತಾನವಳು ಆ ಕಡೆ ಹೊರಟು ಬಿಡ್ತಾಳೆ. ಆಮೇಲೆ ಅಲ್ಲೆಲ್ಲ ತನ್ನ ಕೋಣೆಗೆ ಬರ್ತಾಳೆ. ಕೋಣೆಗೆ ಬಂದು ಆ ಕಡೆ ಈ ಕಡೆ ಎಲ್ಲವನ್ನ ನೋಡ್ಕೋತಾಳೆ. ಅವಾಗ ತನ್ನ ಪಾಪು ತನ್ನ ಗಂಡನ ಬಗ್ಗೆ ಅವಳು ಯೋಚನೆಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಈ ಮಾತುಗಳನ್ನ ಕೇಳಿರ್ತಕ್ಕಂಥ ಮೊಹಮ್ಮದ್ ಖಾನ್ ಮೊದಲ ಬಾರಿಗೆ ಸೋತೋಗಿರೋ ರೀತಿನಲ್ಲಿ ವರ್ತಿಸ್ತಾರೆ. ಹುಡುಗಿ 16 ವರ್ಷಕ್ಕಿಂತ, ಇವಾಗ ಏನಾದ್ರೂ ನಾವು ಎರಡನೇ ಮದುವೆ ಮಾಡಬೇಕು ಅಂತ ಹೇಳಿದ್ರೆ 16 ವರ್ಷಕ್ಕಿಂತ ಮೇಲ್ಪಟ್ಟಿತ್ತು ಅಂತ ಹೇಳಿದ್ರೆ ಹುಡುಗಿಯ ಒಪ್ಪಿಗೆಯನ್ನ ಕೇಳ್ಬೋದಾಗಿತ್ತು. ಈಗ ಎರಡನೇ ಮದುವೆ ಆಗಿರೋದ್ರಿಂದ 16 ವರ್ಷಕ್ಕಿಂತ ಮೇಲ್ಪಟ್ಟಿರೋದ್ರಿಂದ ಮೌಲ್ವಿಗಳೇ ಬಂದು ಅವ್ರ ಒಪ್ಪಿಗೆಯನ್ನು ಕೇಳ್ಕೊತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಒಪ್ಪಿಗೆ ಅಕಸ್ಮಾತ್ ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ತಂದೆಯ ಮಾತನ್ನ ಕೇಳ್ಕೊಂಡು ಮದುವೆ ಮಾಡ್ಬೋದಾಗಿತ್ತು. ಬಟ್ ಇವಾಗ 16 ವರ್ಷ ಅಥವಾ 17 ವರ್ಷ ಆಗಿರೋದ್ರಿಂದ ಮೌಲ್ವಿಗಳೇ ನೇರವಾಗಿ ಬಂದು ಅವಳನ್ನ ಕೇಳ್ತಾರೆ. ಅವಳು ಒಪ್ಕೊಂಡ್ರೆ ಮದುವೆ ಆಗುತ್ತಿಲ್ಲ ಅಂದ್ರೆ ಆಗೋದಿಲ್ವಲ್ಲ. ಈ ಒಂದು ಸಂದಿಗ್ಧ ಸ್ಥಿತಿಗೆ ಅವನು ಬಂದು ನಿಂತ್ಕೊಂಡ್ಬಿಡ್ತಾನೆ. ಇವಾಗ ಏನು ಮಾಡಬೇಕು ಅಂತ ಹೇಳಿ ಮೊಹಮ್ಮದ್ ಖಾನ್ ಮತ್ತೆ ಫಾತಿಮಾ ಎಷ್ಟೋ ವಿಧದಲ್ಲಿ ಮಗಳನ್ನ ಮನವೊಲಿಸೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಆಮೇಲೆ ರಶೀದ್ ಮನೆಗೆ ಹೋಗೋದು ಕನಸಿನ ಮಾತು ಅವ್ರಿಗೆ ಗೊತ್ತಿದೆ. ಆದ್ರೂ ಕೂಡ ಏನ್ ಮಾಡ್ಬೇಕು ಅಂತ ಹೇಳಿ ನೋಡ್ತಾ ಹೋಗ್ತಾ ಇರ್ತಾರೆ. ಅದು ಅಲ್ಲದೆ ಹೊಸ ಮನೆ ಸಲೀಮನ್ನ ಮದ್ವೆ ಆದ್ರೆ ಏನಾಗತ್ತೆ, ಅವನ ಜೊತೆ ಮದ್ವೆ ಆದಾಗ್ಲೂ ಕೂಡ ತುಂಬಾ ಚೆನ್ನಾಗಿರ್ಬೋದಲ್ವಾ ಅಂತ ಹೇಳಿ ಮಗಳನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಫಾತಿಮನು ಕೂಡ ಈ ಕಡೆ ಒಪ್ಸೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ಸಲೀಮರ ಸಂಪತ್ತನ್ನ ನೆನೀತಾ ಇರ್ಬೇಕಾಗಿರ್ತಕ್ಕಂತಹ ಮೊಹಮ್ಮದ್ ಖಾನ್ ಏನ್ ಮಾಡ್ತಾನೆ, ಅವ್ರ ಸಂಪತ್ತನ್ನ ಯೋಚನೆ ಮಾಡಿದಾಗ ಎಲ್ಲದ ಟೈಮಲ್ಲೂ ಕೂಡ ಅವನಿಗೆ ಒಂದ್ ರೀತಿಯಾಗಿರ್ತಕ್ಕಂಥ ಆಸೆ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಅದಾದ್ಮೇಲೆ ನಾದಿರಳನ್ನ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ತಮ್ಮ ಮನೆಗಳಲ್ಲಿ ಬೊಂಬಾಯಿಂದ ತಂದಿರತಕ್ಕಂಥ ಮಿಠಾಯಿಗಳನ್ನಾಗ್ಲಿ ಸಿಹಿ ತಿಂಡಿ ಪದಾರ್ಥಗಳನ್ನಾಗ್ಲಿ ಅವ್ರ ಮನೆಗೆ ಕಳಿಸ್ತಾ ಇರ್ತಕ್ಕಂಥದ್ದು ಅದೆಲ್ಲವನ್ನ ನೋಡ್ತಾ ಇರ್ತಾರೆ. ಮತ್ತೆ ಇವಳಿಗೆ
ಒಪ್ಪಬೇಕು, ನನ್ನನ್ನು ನೋಡಿ ಅವಳು ಇಷ್ಟಪಡಬೇಕು ಅನ್ನೋದಕ್ಕೋಸ್ಕರ ಅವ್ರ ಹತ್ರ ಪಡ್ಕೊಂಡಿರ್ತಕ್ಕಂಥ ಅರ್ಧ ಎಕರೆ ಜಮೀನಲ್ಲಿ ಒಂದು ಉದ್ದನಾಗಿರ್ತಕ್ಕಂಥ ಗೌನನ್ನ ತೊಟ್ಕೊಂಡು ಅದ್ರ ಮೇಲೆ ಜಿನ್ನಾ ಟೋಪಿಯನ್ನು ಹಾಕೊಂಡು ಒಬ್ಬ ಕಾವಲುಗಾರ ಅಂದ್ರೆ ಕೆಲಸಗಾರನ ಮೂಲಕವಾಗಿ ಕೊಡೆಯನ್ನು ಹಿಡಿಸ್ಕೊಂಡು ಅವಳು ಸುತ್ತಮುತ್ತನೆ ಓಡಾಡೋದ್ರ ಮೂಲಕವಾಗಿ ನನ್ನನ್ನು ನೋಡಿ ಒಪ್ಕೊಳ್ಳಿ ಅಂತ ಹೇಳಿ ಎಲ್ಲವನ್ನ ಕೂಡ ಮಾಡ್ತಾ ಹೋಗ್ತಾಳೆ. ಅಲ್ಲಿಂದ ಸಿಹಿ ತಿಂಡಿಗಳನ್ನು ಕಳಿಸ್ಕೊಡ್ತಾ ಇರ್ತಾರೆ. ಇದೆಲ್ಲವನ್ನ ಗಮನಿಸಿರ್ತಕ್ಕಂಥ ನಾದಿರಾ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಇನ್ನೊಂದ್ಸಲ ಅವ್ರ ಮನೆ ಕಡೆಯಿಂದ ಏನಾದ್ರು ಬಂತು ಅಂತ ಹೇಳಿದ್ರೆ ನಾನ್ ಮತ್ತೆ ಹೋಗಿ ನದಿಗೆ ಬೀಳ್ಬೇಕಾಗತ್ತೆ ಅಂತ ಹೇಳಿ ಮತ್ತೆ ಅವಳು ಹೇಳ್ತಾಳೆ. ಆ ತಕ್ಷಣಕ್ಕೆ ಅವಳು ಪ್ರತಿದಿನ ತಂದ್ಕೊಡ್ತಾ ಇರ್ತಕ್ಕಂಥ ಆಳಿಗೆ ಹೇಳ್ತಾಳೆ, ನೋಡಪ್ಪ ನಮ್ಮ ಮನೆಯಲ್ಲಿ ಅವ್ರ ಅಪ್ಪನಿಗೆ, ನಾದಿರಾಳ ಅಪ್ಪನಿಗೆ ಮೂತ್ರ ರೋಗ ಇದೆ, ನನಗೆ ಸಿಹಿ ತಿಂದ್ರೆ ಅಲ್ಲಿ ನೋವು ಬರ್ತದೆ. ಸೊ ನಮ್ಮ ಮನೇಲಿ ಸಿಹಿ ತಿಂಡಿಗಳನ್ನು ತಿಂತಕ್ಕಂಥ ಮಕ್ಳು ಯಾರು ಕೂಡ ಇನ್ಮೇಲೆ ಇದ್ಯಾವುದನ್ನು ಕೂಡ ನೀನು ತರದ್ ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸರಿ ಆಯ್ತು. ಇವಾಗ ಮತ್ತೆ ಮಗಳು ಅವಳು ಅಂದ್ರೆ ಮೊಹಮ್ಮದ್ ಖಾನ್ ಏನ್ ಯೋಚನೆ ಮಾಡಿದ್ರು, ತಲಾಖನ ತೆಗೆದುಕೊಂಡ್ಮೇಲೆ ಅವಳಿಗೆ ಎರಡನೇ ಮದುವೆಗೆ ಒಪ್ಕೋತಾಳೆ ಅಂತ ಇವ್ರು ಅನ್ಕೊಂಡಿದ್ರು. ಬಟ್ ಅವಳದು ಹಠ ಅಂದ್ರೆ ಹಠ ಆಗೋಗಿದೆ, ಎರಡನೇ ಮದುವೆಗಳು ಒಪ್ಕೊಳ್ಳೋದಕ್ಕೆ ಮುಂದಾಗೇ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾನು ಯಾಕಾದ್ರೂ ಒಂದು ತಲಾಖನ ಪಡ್ಕೊಂಡು ಅಂತ ಹೇಳಿ ಯೋಚನೆ ಬರುತ್ತೆ. ಆಯ್ತು. ಹೀಗೆ ಇರಬೇಕಾದಾಗ ಪಾರು ಅವಳ ಮನೆ ಹತ್ರ ಬರ್ತಾಳೆ. ಆ ಪಾರುವನ್ನ ನೋಡಿದ ತಕ್ಷಣ ಅವಳಿಗೆ ಒಂದ್ ರೀತಿಯ ಖುಷಿ ಆಗತ್ತೆ. ಖುಷಿ ಆದ್ಮೇಲೆ ಪಾರುವನ್ನ ವಿಚಾರಿಸ್ತಾಳೆ, ನಮ್ಮ ಮನೆ ಹತ್ರ ಹೋಗಿದ್ದ, ಪಾಪುವನ್ನ ನೋಡ್ದ ಅಂತ ಹೇಳಿ. ಹೌದು ನೋಡ್ದೆ ನಾದಿರಮ್ಮ, ಅಲ್ಲಿ ಹೋಗಿದ್ದೆ, ಇವಾಗ ತಾನೇ ಹೋಗಿ ಅಲ್ಲಿಂದಾನೇ ಬಂದೆ ಅಂತ ಹೇಳಿ ಕರೀತಾಳೆ. ಅಷ್ಟು ಬೇಗನೆ ಎಷ್ಟು ಬೇಗ ನೀವು ಅವರನ್ನ ಬಿಟ್ಬಿಟ್ರಲ್ಲ ಅಂತ ಹೇಳಿ. ಆಮೇಲೆ ಕೇಳ್ತಾಳೆ, ಹತ್ರ ಮಾತುಕತೆ ತನ್ನ ನೋವನ್ನ ಕೇಳ್ಕೊಳ್ತಾ ಹೋಗ್ಬೇಕಾದಾಗ ಅವಳೇ ಹೇಳ್ತಾಳೆ, ಪಾರು ಒಂದು ಕ್ಷಣ ನಾದಿರಳ ಮುಖವನ್ನೇ ನೋಡ್ತಾ ಇರ್ಬೇಕಾದಾಗ, ನೀವೇ ತಲಾಕ್ ಬೇಕು ಅಂತ ನಿಮ್ಮ ತಂದೆ ಹತ್ರ ಹೇಳಿ ಕಳ್ಸಿದ್ರಂತೆ ಅಂತ ಹೇಳಿದ್ದಾಗ, ಯಾರಂದ್ರು? ನಿಮ್ಮ ಅತ್ತೆನೇ ಹಂಗೆ ಹೇಳಿದ್ರು ನನಗೆ. ಯಾಕಮ್ಮ ಅಷ್ಟು ಒಳ್ಳೆ ಸೊಸೆಯನ್ನ ಬಿಟ್ಬಿಟ್ರಿ ಅಂತ ನಾನು ಕೇಳಿದಾಗ, ಅವಳೇ ಬೇಡ, ನಾನು ಬೇಡ, ಗಂಡ ಬೇಡ ಅಂತ ಹೇಳಿ, ಆಮೇಲೆ ಮಗನೂ ಬೇಡ ಅಂತ ಹೇಳಿ ಬಿಟ್ಟೋದವಳು ಅವಳು. ಅವಳಿಗೋಸ್ಕರ ನಾವೇ ಕಾಯ್ಬೇಕು. ಸೊ ಆದ್ರಿಂದ ಅವಳು ಮದುವೆ ಆಗ್ಲಿ ಬಿಡು, ಆಮೇಲೆ ಹೊಸ ಮನೆ ಸಲೀಮ್ರು ಅವ್ರ ಹತ್ರ ಮದುವೆ ಆಗ್ತಾರಂತೆ ಅಂತ ಹೇಳಿ. ಇವೆಲ್ಲ ಯೋಚನೆ ಮಾಡಿದ್ಮೇಲೆ ಅವರು ಮದುವೆ ಆಗಿ ರಶೀದ್ ಬಗ್ಗೆ ವಿಚಾರಿಸ್ಕೊಳ್ತಾಳು. ಅವಳೇನಾದ್ರೂ ಹೊಸ ಮದುವೆ ಆದ್ರ ಅಂತ ಹೇಳ್ಬಿಟ್ಟು, ಇಲ್ಲ ಅವರು ಕೂಡ ಅವ್ರಮ್ಮ ಪ್ರತಿದಿನ ಹೇಳ್ತೀಯಾರಂತೆ ಮದುವೆ ಆಗಪ್ಪ ಅಂತ ಹೇಳಿ. ಇಲ್ಲ ನನಗೆ ಮದುವೆ ಯಾವುದೂ ಬೇಡ ಅಂತ ಹೇಳಿ. ಅವಾಗ ಸ್ವಲ್ಪ ಅವಳಿಗೆ ಸಮಾಧಾನ ಆಗತ್ತೆ. ಸಮಾಧಾನ ಆದ್ಮೇಲೆ ನಾನು ಹೊರಡ್ತೀನಮ್ಮ ಅಂತ ಹೇಳಿ ಪಾರು ಹೊರಡೋ ಟೈಮ್ಗೆ ಇವಳೇ ಕರೆದ್ಬಿಟ್ಟು ನಿಧಾನಕ್ಕೆ ಮಾತನ್ನ ಹೇಳ್ತಾಳೆ. ಅವಾಗ ಹೇಳ್ತಾಳೆ, ಪಾರು ಒಂದ್ ಮಾತು ಅವ್ರಿಗೆ ತಿಳಿಸ್ಬಿಡು, ನಾನೆಂದೂ ನನ್ನ ತಂದೆಯನ್ನ ತಲಾಕ್ಗಾಗಿ ಅವರ ಬಳಿ ಹೇಳಿ ಕಳಿಸಿಲ್ಲ, ಇದನ್ನ ಹೋಗ್ಬಿಟ್ಟು ನೀನು ಅವ್ರ ಕೈಯಲ್ಲಿ ಹೇಳು ಅಂತ ಹೇಳ್ಬಿಟ್ಟು ಈ ಕಡೆ ಬರ್ತಾರೆ. ಫಾತಿಮಾ ಯಾವ್ದಾದ್ರು ಮೀನ್ ಇದೆಯಾ ಅಂತ ಹೇಳಿ ಬಂದು ತೆಗೆದುಕೊಳ್ಳೋದಕ್ಕೆ ಅಂತ ಹೇಳಿ ಮುಂದಾಗಿ ಬರ್ತಾರೆ. ಇದೇ ಸಂದರ್ಭದಲ್ಲಿ 2 ವರ್ಷ ಅವಳು ಇಂದಿನ ನೆನಪಿಗೆ ಹೋಗ್ತಾಳೆ. ಯಾರು? ನಾದಿರಾ. ಅವಾಗ ಬಕ್ರೀದ್ ಹಬ್ಬ. ನಾದಿರಾ ಅವಾಗಿನ್ನು 7 ತಿಂಗಳು ಗರ್ಭಿಣಿ ಆಗಿರ್ತಾಳೆ. ಆ ಟೈಮಲ್ಲಿ ಹೆರಿಗೆಗೆ ಅಂತ ಹೇಳಿ ಊರಿಗೆ ಹೋಗೋ ಸಂದರ್ಭದಲ್ಲಿ ಇವರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸೀರೆಯನ್ನು ಕೂಡ ತೆಗೆದುಕೊಂಡು ಬಂದಿರ್ತಾನೆ. ಆ ಬಂದಿರ್ತಕ್ಕಂಥ ಇವತ್ತೊಂದು ಸೀರೆ ಮತ್ತೆ ಇನ್ನೊಂದು ದಿನ ಸೀರೆ, ಇದಕ್ಕೆ ಯಾಕೆ ಇಷ್ಟೊಂದು ನೀವು ದುಂದು ವೆಚ್ಚವನ್ನ ಮಾಡ್ತಾ ಇದ್ದೀರಾ, ಇವೆಲ್ಲ ಯಾಕೆ ಅಂತ ಹೇಳಿ. ಆಮೇಲೆ ಅವನು ತನ್ನ ತಾಯಿಯನ್ನ ಕರೆದು, ನೋಡಮ್ಮ, ಬೇಡ, ದುಂದು ವೆಚ್ಚ ಯಾಕೆ ಮಾಡ್ತಿದ್ದೀರಾ, ಎಲ್ಲರೂ ನೋಡಿದ್ರೆ ನನಗೆ ಅದು ಬೇಕು ನನಗೆ ಇದು ಬೇಕು ಅಂತ ಕೇಳ್ಕೊಂಡಿರ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಇವಳು ಯಾಕೆ ಸೀರೆ ತಂದು ಕೊಡ್ತೀರಾ, ಅದ್ಯಾಕೆ ಇದ್ಯಾಕೆ ಅಂತ ಹೇಳಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ. ಅಂದ್ರೆ ಈ ತರನ ಸ್ತ್ರೀಯರು ಕೂಡ ಇರ್ತಾರ ಅಂತ ಹೇಳಿ. ಅವಾಗ ಆಮಿನಮ್ಮ ಹೇಳ್ತಾಳೆ, ಹಾಗೆ ಮಗು, ಸಂಸಾರ ಅನ್ನೋದು ಭದ್ರವಾಗಿರ್ಬೇಕು ಅಂತ ಹೇಳಿದ್ರೆ ಹೆಂಗಸರ ಕೈ ಎಷ್ಟು ಬಿಗಿಯಾಗಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಆ ಸಂಸಾರ ಅನ್ನೋದು ಗಟ್ಟಿಯಾಗಿರೋದಿಲ್ಲ, ಹಣವಿದ್ದರೆ ಎಲ್ಲಾದ್ರೂ ಒಂದ್ ಕಡೆ ಕೂಡಿಡ್ಡಾಣ ಅಂತ ಹೇಳಿ ಅವಳು ಹೇಳ್ತಾಳೆ. ಆ ತಕ್ಷಣಕ್ಕೆ ಯಾಕೆ ನಗ್ತಿ, ಕೇಳಿಲಿ, ತನ್ನ ಗೊಂದಲ ಸಂಕಷ್ಟ ಎಲ್ಲ ಮರೆಯೋದಕ್ಕೆ ಎಲ್ಲರೂ ಕೂಡ ಯಾರನ್ನ ಬಯಸ್ತಾರೆ ಅಂತ ಹೇಳಿದ್ರೆ ಹೆಣ್ಣನ್ನೇ ಬಯಸೋದು. ಅವಳೇನಾದ್ರೂ ಆತನನ್ನ ಸ್ವಾಗತಿಸ್ಕೊಂಡ್ರೆ ಅದು ಸ್ವರ್ಗ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಅದು ನರಕ ಆಗ್ತದೆ. ಇಲ್ಲಿ ಪತ್ನಿ ಅಂತಕ್ಕಂಥವಳು ಕೇವಲ ಹೆಂಡತಿ ಮಾತ್ರ ಆಗಿರೋದಿಲ್ಲ, ಅವಳು ತಾಯಿಯೂ ಕೂಡ ಆಗಿರ್ತಾಳೆ, ಕುಟುಂಬದ ಪ್ರಧಾನವೂ ಕೂಡ ಅವಳಾಗಿರ್ತಾಳೆ. ಸೊ ಆದ್ರಿಂದ ಹೆಂಡತಿ ಆಗಿರ್ತಕ್ಕಂಥವಳು ಮನೆಯ ಭದ್ರತೆಯನ್ನ ರಕ್ಷಣೆಯನ್ನ ಮಾಡ್ಬೇಕಾಗಿರ್ತಕ್ಕಂಥವಳು ಹೆಂಡತಿ ಅಂತ ಹೇಳಿ ತಾಯಿ ಮಗನಿಗೆ ಬುದ್ಧಿಯನ್ನ ಹೇಳ್ತಾರೆ. ಹಾಗಾದ್ರೆ ನೀವಿಬ್ರು ಜುಪ್ನೆ ಬಿಡ್ರಿ, ಅತ್ತೆಗೆ ಸೊಸೆ, ಸೊಸೆಗೆ ತಕ್ಕನಾಗಿರ್ತಕ್ಕಂಥ ಅತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಮುಂದಿನ ವರ್ಷದಿಂದ ನಾನು ಕೊಬ್ಬರಿ ವ್ಯಾಪಾರವನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಸೊ ಆ ಕೊಬ್ಬರಿ ವ್ಯಾಪಾರನೂ ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ದಿನ ಅವನಿಗೆ ಒಳ್ಳೆ ವ್ಯಾಪಾರದಲ್ಲಿ ಒಳ್ಳೆ ಹಣವೂ ಕೂಡ ಬಂದಿರ್ಬೇಕೇನೋ. ಆ ಟೈಮಲ್ಲಿ ರಶೀದ್ ಬಂದು ತನ್ನ ನಾದಿರಾ ಹತ್ರ ಕೇಳ್ತಾನೆ, ಏನು ಅಂತ ಹೇಳಿದ್ರೆ, ನೋಡು, ನಿನ್ ಕೈಗೆ ಇನ್ನೊಂದೆರಡು ಚಿನ್ನದ ಬಳೆಯನ್ನ ಮಾಡ್ಸೋಣವಾ ಅಂತ ಹೇಳಿ. ಯಾಕೆ ಆವಾಗ ಬೇಡ 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 ಅಂತ ಹೇಳಿ ಹೇಳ್ತಾರೆ. ಇಲ್ಲ, ಈ ಮನೆಯಿಂದ
ಮುಂದಕ್ಕೆ ಮನೆಯನ್ನ ಕಟ್ಸಿದ್ರೆ ಆಗೋದಿಲ್ವಾ ಅಂತ ಹೇಳಿ. ಯಾಕೆ ಅಂತ ಹೇಳಿ ಕೇಳಿದಾಗ ನಮಗೂ ಮತ್ತೆ ಮಕ್ಳಿಗೂ ನಾಳೆ ದಿನ ಮನೆಗಳು ಬೇಕಾಗತ್ತಲ್ವಾ ಅಂತ ಹೇಳಿ. ಅದಕ್ಕೆ ಅವ್ನು ಜೋರಾಗಿ ನಗ್ತಾನೆ. ಭವಿಷ್ಯದ ಬಗ್ಗೆ ಇವಾಗಲೇ ನಾವು ಯಾಕೆ ಯೋಚನೆ ಮಾಡಬೇಕು ಅಂತ ಹೇಳಿ. ಸೊ ಇವಾಗ ನಿನಗೆ ಬಳೆಯನ್ನು ನಾನು ಮಾಡಿಸ್ಲಾ ಅಂತ ಹೇಳಿ. ಅಂದ್ರೆ ಬಳೆ ಯಾಕೆ ನಿನ್ಗಿಲ್ಲ ಅಂದ್ರೆ ನೆಕ್ಸ್ಟ್ ಮಕ್ಳಿಗೆ ಕೊಡ್ಬೋದಲ್ವಾ ಅಂತ ಹೇಳಿ. ಓ ನೀನು ಕೂಡ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾ ಅಂತ ಹೇಳಿ. ಆಮೇಲೆ ಕೊನೆ ಅಂದ್ರೆ ಪ್ರತಿದಿನ ಅಂದ್ರೆ ಅವರಿಬ್ರು ಕೂಡ ತನ್ನ ಹೆಂಡತಿ ಮತ್ತೆ ಗಂಡ ಸಂಬಂಧದಲ್ಲಿ ತುಂಬಾ ಚೆನ್ನಾಗಿ ಅರಿತು ಬೆರೆತ್ಕೊಂಡು ನಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ರಶೀದ್ನ ಆರ್ಥಿಕ ಪರಿಸ್ಥಿತಿಯು ಕೂಡ ತುಂಬಾ ಚೆನ್ನಾಗಿ ಬೆಳ್ಕೊಂಡಿರ್ತದೆ. ಬೆಳ್ಕೊಂಡಿರೋದ್ರಿಂದ ಇವೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಮತ್ತೆ ಅತ್ತೆ ಇಬ್ರು ಕೂಡ ಹಿಡಿತದಲ್ಲಿ ಮನೆಯ ಸಂಸಾರವನ್ನ ಸಾಗಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇರ್ತಕ್ಕಂಥ ಸಂಸಾರದೊಳಗಡೆ ಅವಳಿಗೆ ಒಂದು ಆಸೆ ಏನು ಅಂತ ಹೇಳಿದ್ರೆ, ಅತ್ತೆ ಮತ್ತೆ ನೀವು ಹೀಗೆ ನನ್ನನ್ನ ಯಾವಾಗ್ಲೂ ಕೂಡ ನೋಡ್ಕೊಳ್ತಾ ಇರಬೇಕು ಅಂತ ಹೇಳಿ ಅವಳ ಆಸೆ ಆಗಿರತ್ತೆ. ಅದನ್ನ ಅವಳು ಹೇಳ್ಕೊಂಡು ಕೂಡ ಇರ್ತಾಳೆ. ಸರಿ ಆಯ್ತು ಅಂತ ಹೇಳಿ ಇಬ್ರು ಕೂಡ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಡ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಮತ್ತೆ ಅವಳು ತನ್ನ ನಿಜದ ಪರಿಸ್ಥಿತಿಗೆ ಬರ್ತಾಳೆ. ಮತ್ತೆ ರಿಯಾಲಿಟಿ ಅವಳು ಬರ್ತಾಳೆ. ಸೊ ಇವಾಗ ಮೊಹಮ್ಮದ್ ಖಾನ್ ಪ್ರತಿದಿನ ತನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ಇರ್ತಾನೆ. ನಾನೇನಾದ್ರೂ ತಪ್ಪು ಮಾಡ್ಬಿಟ್ನಾ ಅನ್ನೋ ಒಂದು ಯೋಚನೆಯಲ್ಲೂ ಕೂಡ ಇರ್ತಾರೆ. ಹೊಸ ಮನೆಯ ಸಲೀಮ್ನ ಸಂಪತ್ತನ್ನ ನೋಡಿದ್ರೆ ಇವಾಗ್ಲೂ ಕೂಡ ಅವ್ರಿಗೆ ಆಸೆ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಈ ಮಗಳು ಈ ತರ ಮಾಡ್ತಾಳಲ್ಲ ಅಂತ ಹೇಳಿ ಅವ್ರಿಗೆ ಬೇಜಾರು ಕೂಡ ಆಗತ್ತೆ. ಹೇಗಾದ್ರೂ ಮಾಡಿ ಅವಳಿಗೆ ನಿಖಾ ಮಾಡ್ಲೇಬೇಕು, ಯಾಕೆಂದ್ರೆ ನನಗೂ ಕೂಡ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅನ್ನೋದು, ಮತ್ತೆ ನಾನೇನಾದ್ರೂ ಹೋಗ್ಬಿಟ್ರೆ ಫಾತಿಮಾನು ಕೂಡ ಏನಾಗ್ತಾಳೋ ಒಬ್ಳೆ ಆಗ್ಬಿಡ್ತಾಳ, ಅಲ್ಲಿವರೆಗೂ ಏನಾದ್ರೂ ಮಾಡಿ ಇವಳಿಗೆ ಎರಡನೇ ಮದುವೆಯನ್ನ ಮಾಡ್ಬೇಕಲ್ವಾ ಅಂತ ಹೇಳಿ. ಸೊ ರಶೀದ್ನ ಮದುವೆ ಮಾಡಬೇಕು ಅಥವಾ ಅವನನ್ನ ಕೇಳ್ಬೇಕಾ, ಇವೆಲ್ಲ ಯೋಚನೆ ಮಾಡ್ತಾ ಇರೋದ್ರ ಸಂದರ್ಭದಲ್ಲಿ ಇವನಿಗೆ ಹೊಟ್ಟೆ ನೋವು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಮಣಿಪುರದಲ್ಲಿರ್ತಕ್ಕಂಥ ಧರ್ಮಾಸ್ಪತ್ರೆಗೆ ಒಂದ್ 2-3 ಸಲ ಓಡ್ ಬರ್ತಾರೆ. ಓಡ್ ಬಂದಾಗ ಅಲ್ಲೋಗಿ ಮಂಗ್ಳೂರ್ಗೆ ಹೋಗ್ಬಿಟ್ಟು ಅಲ್ಲೋಗಿ ಹೊಟ್ಟೆದು ಫೋಟೋ ತೆಗೆಸ್ಕೊಂಡು ಬನ್ನಿ ಅಂತ ಕೂಡ ವೈದ್ಯರು ಹೇಳಿರ್ತಾರೆ. ಅದಾದ್ಮೇಲೆ ಮಂಗ್ಳೂರ್ಗೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆಲ್ಲ ನನ್ನ ಹತ್ರ ಏನು ಅಂತ ಹೇಳಿದ್ರೆ ದುಡ್ಡು ಅಷ್ಟೊಂದಿಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಮನೆಗೆ ಹಾಗೆ ಬರ್ತಾರೆ. ಅದಾದ್ಮೇಲೆ ಅಲ್ಲೇ ಊರಲ್ಲಿರ್ತಕ್ಕಂಥ ಪಂಡಿತನ ಹತ್ರ ಹೋಗಿ ಕೆಲವೊಂದು ಔಷಧಿಗಳನ್ನ ಕುಡಿದು ಬರ್ತಾರೆ. ಆದ್ರೂ ಕೂಡ ಅವ್ರಿಗೆ ಏನಾಗೋದಿಲ್ಲ, ಆ ವಾಸಿ ಆಗೋದಿಲ್ಲ. ಹೀಗೆ ಇರಬೇಕಾದಾಗ ಕಾದರನ್ನ ಮನೆಗೆ ಬರ್ತಾನೆ. ಸೊ ಕಾದರ್ ಮನೆಗೆ ಬಂದಾಗ ಅವ್ರ ಹತ್ರ ಮಾತಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಏನ್ ಕಾಕ ಹೀಗೆ, ಯಾಕೋ ಆರೋಗ್ಯ ಸರಿ ಇಲ್ವಾ ಅಂತ ಹೇಳಿ ಕೇಳ್ಕೊತಾರೆ. ಇಲ್ಲ, ನಿಮ್ಮನ್ನ ಬಟ್ಟೆಯಿಂದ ನೋಡೋ ಗೊತ್ತಾಗಲ್ಲ, ನಿಮ್ಮ ಮುಖ ಮತ್ತೆ ಕಣ್ಣನ್ನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅನ್ನೋದು ಅಂತ ಹೇಳಿ. ಹೌದು ಕಾದ್ರಿ ಸಾಬ, ನನ್ಗೆ ಆರೋಗ್ಯ ಅನ್ನೋದು ಸರಿಯಾಗಿಲ್ಲ. ಅದಲ್ದಲೆ ಮಣಿಪುರಕ್ಕೆ ಹೋಗಿದ್ದೆ, ಅವರು ಡಾಕ್ಟರ್ ಹೇಳಿದ್ರು ಮಂಗ್ಳೂರ್ಗೆ ಹೋಗ್ಬಿಟ್ಟು ಹೊಟ್ಟೆದು ಫೋಟೋ ತೆಗೆಸ್ಕೊಂಡ್ ಬಾ ಅಂತ ಹೇಳಿ. ಅದಕ್ಕೆ ಅಷ್ಟೊಂದು ದುಡ್ಡು ಅನ್ನೋದು ನನ್ನ ಹತ್ರ ಎಲ್ಲಿದೆ, ನಾವು ಬಡವರಲ್ವಾ. ಸೊ ಅದರಿಂದ ಅಲ್ಲಿಗೆ ನಾನು ಹೋಗ್ಲೇ ಇಲ್ಲ, ಇಲ್ಲೇ ಪಂಡಿತನ ಹತ್ರ ಕೆಲವೊಂದು ಔಷಧಿಗಳನ್ನ ಕುಡ್ದಿದ್ದೆ. ಅದು ಅಲ್ಲದೆ ಇವಾಗ ನನಗೆ ದೊಡ್ಡ ಯೋಚನೆ ಆಗಿರೋದು ಯಾವುದು ಅಂತ ಹೇಳಿದ್ರೆ, ನಾದಿರಾಳದ್ದು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅವಳ ಚಿಂತೆ ಆಗೋಗಿದೆ. ಅದು ಅಲ್ಲದೆ ನೀವೇನೋ ಹೇಳ್ತಾ ಇದ್ರಿ, ಹೊಸ ಮನೆ ಸಲೀಮನ್ಗೆ ಅವಳಿಗೆ ಮದ್ವೆಯನ್ನ ಮಾಡ್ಕೊಡ್ಬೇಕು ಅಂತ ಹೇಳೋ ವಿಷಯವನ್ನೆಲ್ಲೋ ಕೇಳ್ಪಟ್ಟೆ. ಅದಕ್ಕೆ ಅವಳು ಇವಾಗ ಬೇಡ ಅಂತ ಹೇಳ್ತಾ ಇದ್ದಾಳೆ. ಇಲ್ಲ, ಅಕಸ್ಮಾತ್ ನೀವೇನೋ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಚಂದ್ರಗಿರಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಬೇರೆ ನನಗೆ ಹೇಳ್ತಾ ಇದ್ದಾಳೆ. ಇವಾಗ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಸರಿ ಆಯ್ತು, ಇವಾಗ ನನ್ನಿಂದ ಏನಾಗ್ಬೇಕು ಅಥವಾ ನನ್ನನ್ನು ಏನಕ್ಕೆ ಕರೆಸ್ಕೊಂಡ್ರಿ ಅಂತ ಹೇಳಿ ಕಾದರ್ ಅವ್ರ ಹತ್ರ ಕೇಳ್ಕೊತಾನೆ. ಕೇಳ್ಕೊಂಡ್ಮೇಲೆ ಅವಾಗ ಅವ್ನು ಹೇಳ್ತಾಳೆ ಏನು ಅಂತ ಹೇಳಿದ್ರೆ, ನೀನು ರಶೀದನ್ನ ಹೋಗಿ ಒಂದ್ಸಲ ನೋಡ್ಕೊಂಡು ಬರ್ತೀಯಾ, ಅವನು ಬೇರೆ ಇಲ್ಲಿವರೆಗೂ ಬೇರೆ ಮದುವೆ ಆಗಿಲ್ವಂತೆ, ನಾದಿರಳನ್ನೇ ಅವನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಆದ್ರೆ ಅವನು ಒಪ್ತಾನ ಅಂತಹ ಸಂಶಯ ಕಾದರ್ ಒಪ್ಕೊಳ್ತಾನೆ. ಅವನು ಒಪ್ಕೊಳ್ತಾನ ಅನ್ನೋದಕ್ಕಿಂತ ತಲಾಖೇನು ನೇರವಾಗಿ ಹೋಗಿ ಅವನೇ ಕೊಟ್ಬಿಟ್ನಾ, ಇಲ್ಲ ನಾನು ಹೋಗಿ ಕೇಳಿ ಆ ತಲಾಖನ ಕೇಳ್ಕೊಂಡು ಬಂದಿರೋದು. ಸೊ ಆದ್ರಿಂದ ನೀನು ಹೋಗಿ ಒಂದ್ಸಲ ರಶೀದನ್ನ ಮೀಟ್ ಮಾಡ್ಕೊಂಡು ಬರ್ತೀಯಾ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ ಬರ್ತಾನೆ. ಬಂದು ನೈಟ್ ಹೋಗಿ ಮಾತಾಡ್ಕೊಂಡು ಬೆಳಗ್ಗೆ ಬಂದು ಇವ್ರ ಹತ್ರ ಕೇಳ್ತಾನೆ. ಬರ್ತಾನೆ ಮನೆಗೆ. ಬಂದಾಗ ಹೋಗಿರ್ತಕ್ಕಂಥ ಕೆಲಸ ಹಣ್ಣು ಕಾಯ ಆಯ್ತು, ಕಾಯಕ್ಕಾಗತ್ತೆ, ಹಣ್ಣೇ ಆಗತ್ತೆ ಅಂತ ಹೇಳಿ. ಹಂಗಂದ್ರೆ ರಶೀದ್ ಏನಂದ ಅಂತ ಹೇಳಿ ಕೇಳ್ತಾರೆ. ನಾದಿರ ಏನೂ ತಪ್ಪು ಮಾಡಿಲ್ಲ, ನಾವೇ ತಪ್ಪು ಮಾಡಿರೋದು. ಸೊ ಆದ್ರಿಂದ ನನ್ನ ಮಗುವನ್ನ ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ, ನಾದಿರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ನಾದಿರ ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇರೋ ವಿಚಾರವನ್ನೆಲ್ಲವನ್ನ ತಿಳ್ಕೊತಾನೆ. ತಿಳ್ಕೊಂಡ್ಮೇಲೆ ಮನೆಯಲ್ಲಿ ಅವನಿಗೆ ಊಟವನ್ನ ಮಾಡಿಸಿ ಆಮೇಲೆ ಅವರನ್ನ ಕಳಿಸ್ತಾರೆ. ಕಳಿಸಿದ ಮೇಲೆ ಈಗೆಲ್ಲ ಊಟ ಆಯ್ತು. ಊಟ ಆದ್ಮೇಲೆ ಇಬ್ರು ಕೂಡ ಬಂದು ಜಗಲಿ ಮೇಲೆ ಕೂತ್ಕೊಂಡು ಎಲೆ ಅಡಿಕೆಯನ್ನು ಹಾಕೊಂಡು ಕೂತಿರ್ತಾರ ಅಮ್ಮ ಮತ್ತೆ ಮಗಳು. ಆ ತಕ್ಷಣಕ್ಕೆ ಕಾದರ್ ಬಂದಿರೋ ವಿಚಾರವನ್ನ ಇವ್ರು ಮೊಹಮ್ಮದ್ ಖಾನ್ ಹೇಳ್ತಾರೆ. ಕಾದರ್ ರಶೀದ್ ಹತ್ರ ಹೋಗ್ಬಿಟ್ಟು ಬಂದ್ರಂತೆ ಅಂತ ಹೇಳ್ಬಿಟ್ಟು. ಸೊ ರಶೀದ್ ಸುದ್ದಿ ನಮ್ಗೆ ಯಾಕೆ ಅಂತ ಹೇಳಿ ಫಾತಿಮಾ ಯೋಚನೆ ಮಾಡ್ತಾಳೆ. ಸಾಯೋವರೆಗೂ ಅವ್ನು ನಮ್ ಗಳಿಯ, ಆದ್ರೆ ನನ್ನ ಮಗಳಿಗೆ ಅವ್ನ ಗಂಡ ಆಗಲ್ವಲ್ಲ ಅಂತ ಹೇಳಿ ರಶೀದ್ ನಾದಿರಲ್ನ ಪುನಃ ನಿಖಾ ಮಾಡ್ಕೊಳ್ಳೋದಕ್ಕೆ ಅವನು ಒಪ್ಕೊಂಡಿದ್ದಾನಂತೆ ಅನ್ನೋ ವಿಚಾರವನ್ನ ಕಾದರ್ ಹೇಳಿದ್ರು ಅಂತ ಹೇಳಿ ಹೇಳ್ತಾನೆ. ಆ ತಕ್ಷಣಕ್ಕೆ ಇಬ್ರಿಗೂ ಕೂಡ ಆಶ್ಚರ್ಯ ಆಗೋಗುತ್ತೆ. ಆಶ್ಚರ್ಯ ಆಗೋಗಿದ ತಕ್ಷಣ ಫಾತಿಮಾ ಹೇಳ್ತಾಳೆ,
ಆ ಫಾತಿಮಾ ಏನು ಅಂತ ಹೇಳಿದ್ರೆ ಮತ್ತೆ ಮೊದಲ ಮದುವೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಧರ್ಮದ ಅಡಚಣೆ ಅನ್ನೋದು ಏನೋ ಒಂದಿದೆಯಲ್ಲ, ಅದನ್ನ ಏನು ಮಾಡೋದು ಅಂತ ಹೇಳಿ. ಆ ತಕ್ಷಣಕ್ಕೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರಿ ಆಯ್ತು, ಅದ್ರ ವಿಚಾರವನ್ನ ನಾನು ಹೋಗಿ ಮೌಲ್ಯ ಹತ್ರ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳಿ ಅವಳು ಹೇಳ್ತಾಳೆ. ಅದಾದ್ಮೇಲೆ ಅವಳಿಗೂ ಸ್ವಲ್ಪ ಖುಷಿ ಅನ್ನೋದು ಆಗತ್ತೆ. ಇದಾದ ನಂತರ ರಶೀದ್ ಏನ್ ಮಾಡ್ತಾನೆ, ಕಾದರ್ ಬಂದು ಮಾತಾಡ್ಸ್ಕೊಂಡು ಹೋಗಿರ್ತಕ್ಕಂಥ ವಿಚಾರವನ್ನ ಮನೆಗೆ ಬಂದು ಹೇಳ್ತಾಳೆ. ಯಾರ ಹತ್ರ? ಆಮೀನನ್ನ ಹತ್ರ. ಏನಕ್ಕೆ ಕಾದರ್ ಕಾಕ ಬಂದಿದ್ರು ಅಂತ ಹೇಳಿ ಆಮೀನ್ ಹತ್ರ ಹೇಳ್ತಾಳೆ. ಆ ತಕ್ಷಣಕ್ಕೆ ಅವ್ರ ಕಡೆಯವ್ರು ಏನಕ್ಕೆ ಬಂದಿದ್ರಂತೆ ನಿನ್ನ ಹತ್ರ? ಅಷ್ಟೊಂದು ಅಂದ್ರೆ ಕೋಪದಲ್ಲಿ ಮಾತಾಡ್ತಾಳೆ. ಈಗ ನಾದಿರಾಳಿಗೆ ಪುನಃ ನನ್ನ ಜೊತೆ ಮದುವೆ ಆಗ್ಬೇಕು ಅನ್ನೋದು ಇಷ್ಟ ಇದೆಯಂತೆ. ಅವಳಿಗೂ ಕೂಡ ಆಶ್ಚರ್ಯ ಆಗತ್ತೆ, ಹೌದೇ ಈ ವಿಷಯ ಬಂತ ಅಂತ ಹೇಳಿ. ಆ ತಾಯಿ ಮಗ ಇಬ್ರು ಇಲ್ಲಿವರೆಗೂ ಒಂದ್ ರೀತಿ ಅಂದ್ರೆ ಕೋಪದಲ್ಲಿ ಬೇಯ್ತಾ ಇದ್ರು. ಇವಾಗ ಒಳ್ಳೆ ವಿಚಾರ ಬಂತಲ್ಲ ಅಂತ ಹೇಳಿ, ಉಮ್ಮ ಯಾವ ಹೆಣ್ಣು ನನ್ನ ಅಂದ್ರೆ ಒಂದೆರಡು ಬಾರಿ ಅವ್ರು ಮೊದ್ಲು ಕೇಳಿರ್ತಾರೆ, ನೀನ್ ಎರಡನೇ ಮದುವೆ ಆಗು ಅಂತ ಹೇಳಿ. ಅವಾಗ ಅವ್ನು ಹೇಳಿರ್ತಾನೆ, ನಾದಿರಾಳಂತ ಹೆಣ್ಣು ನನಗೆ ಇನ್ಯಾರು ಕೂಡ ಬೇಕಾಗಿಲ್ಲ, ಅವಳೇ ನನಗೆ ಸಾಕು ಅಂತ ಹೇಳಿ. ನಾನು ತಿಂದ್ರೆ ಬಿರಿಯಾನಿನೇ ತಿನ್ಬೇಕೇ ಹೊರತು, ಇಲ್ಲ ಅಂತ ಹೇಳಿದ್ರೆ ನಾನು ಬರೀ ಹೊಟ್ಟೆಲೇ ಇರ್ತೀನಿ, ಬೇಕಾದ್ರೆ ನಾನು ಅವಳನ್ನ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಆಮಿನಮ್ಮನ್ಗೂ ಕೆಲವೊಂದ್ಸಲ ಖುಷಿ ಆಗತ್ತೆ. ಹಾಗೆ ಖುಷಿಯಾಗಿರ್ತಕ್ಕಂಥ ಮುಖ ಏನಾಗತ್ತೆ, ಒಂದೇ ಸಲ ಸಡನ್ ಆಗಿ ಅದು ಹಿಡಿದೋಗ್ಬಿಡುತ್ತೆ. ಬಿಕಾಸ್ ಯಾಕೆ? ಇನ್ನೂ ಪುನರ್ವಿವಾಹಕ್ಕೆ ಇರ್ತಕ್ಕಂತಹ ಧರ್ಮದ ಕಠಿಣ ನಿಯಮ ಗೊತ್ತಿಲ್ಲ. ಆದ್ರಿಂದ ಈ ನಿಯಮ ಏನಾದ್ರು ಗೊತ್ತಾಯ್ತು ಅಂತ ಹೇಳಿದ್ರೆ ಇನ್ನೇನಾಗತ್ತೆ ಅಂತ ಹೇಳಿ ಅನ್ಕೊಂಡ ಮೇಲೆ ಅವಳ ಮುಖ ಅಂತಕ್ಕಂಥದ್ದು ಗಂಟಿಕ್ಕಿ ಕೊಳ್ತದೆ.